ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಸಾಲಿಗ್ರಾಮ ತಾಲೂಕಿನ ಪ್ರಸಿದ್ಧ ಚುಂಚನಕಟ್ಟೆಯ ಶ್ರೀರಾಮದೇವರ ಜಾತ್ರೋತ್ಸವ ಅದ್ದೂರಿಯಾಗಿ ನಡೆಯಿತು. ಶಾಸಕ ಡಿ ರವಿಶಂಕರ್ ಹಾಗೂ ವಿವಿಧ ಮಠಾಧೀಶರು ಸೇರಿ ಇತಿಹಾಸ ಪ್ರಸಿದ್ಧ ಶ್ರೀರಾಮದೇವರ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿದರು. ನೂತನ ವರ್ಷದ ಮೊದಲ ಜಾತ್ರೆ ಎಂದು ಹೆಸರುವಾಸಿಯಾಗಿರುವ ಚುಂಚನಕಟ್ಟೆ ಶ್ರೀರಾಮ ಬ್ರಹ್ಮ ರಥೋತ್ಸವಕ್ಕೆ ವೈಭವ ಕಣ್ತುಂಬಿಕೊಳ್ಳಲು ಭಕ್ತರ ಆಗಮನ ಹೆಚ್ಚಾಗಿ ಕಂಡುಬಂದಿತ್ತು. ಬಂದಂತಹ ಭಕ್ತಾದಿಗಳಿಗೆ ಆದಿಚುಂಚನಗಿರಿ ಭವನದಲ್ಲಿ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅರ್ಚಕರು ಇತಿಹಾಸ ಪ್ರಸಿದ್ಧ ಶ್ರೀರಾಮದೇವರ ಬಗ್ಗೆ ತಿಳಿಸಿದರು. ಕ್ಯಾಮರಾಮ್ಯಾನ್ ಶ್ರೀನಿವಾಸ್ ಜೊತೆ ಸಂತೋಷ್ ಗೌಡ, TV1 ಕನ್ನಡ, KR ನಗರ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. ಕ್ಷೇತ್ರ ಇದು ಚುಂಚಾರಣ್ಯ ಕ್ಷೇತ್ರ ಅಂತಂದ್ರೆ ದಂಡಕಾರಣ್ಯ ಅನ್ನೋ ಒಂದು ಕಾಡು. ಇದು ಈ ಕಾಡೊಳಗೆ ಋಣಭಿನ್ನ ಮಹಾ ಋಷಿಗಳು ಅಂತೇಳಿ ಚುಂಚಿನ ಬೇಡ ಋಷಿಗಳು ತಪಸ್ ಮಾಡಿಕೊಂಡು ಭೇಟಿ ಆಡ್ಕೊಂಡು ಭಾರಿ ಸಜ್ಜನಿಗೆಲ್ಲ ಭಾರಿ ತೊಂದರೆ ಕೊಡ್ತಾ ಇರ್ತಾರೆ ಋಣಭಿನ್ನ ಮಹಾ ಋಷಿಗಳು. ರಾಮರು ವನವಾಸಕ್ಕೆ ಅಂತ ಹೇಳಿ ಪಶ್ಚಿಮ ಮಾರ್ಗವಾಗಿ ಈ ಚುಂಚಾರಣ್ಯ ಕ್ಷೇತ್ರಕ್ಕೆ ಅಂದ್ರೆ ದಂಡಕಾರಣ್ಯಕ್ಕೆ 3 ದಿನ ಭೇಟಿ ಕೊಡಬೇಕು ಅಂತ ಬರ್ತಾರೆ. ಆಗ ಇಲ್ಲಿ ಹರಿತಾ ಇರೋಳು ಕಾವೇರಿ ಮಾತೆ ಇನ್ನೂ ಅವಳು ಗುಪ್ತಹಾನಿಯಾಗಿರೋದಿಲ್ಲ, ಅಂದ್ರೆ ಹುಟ್ಟೇ ಇರೋದಿಲ್ಲ. ಆಗ ಸೀತಾಮಾತೆ ಸ್ನಾನ ಮಾಡಬೇಕು ಅಂತ ಹೇಳಿ ಅವಳಿಗೊಂದು ಮನೋಭಾವನೆ ಉಂಟಾಗುತ್ತೆ. ಆ ಸೀತಾಮಾತೆ ಸ್ನಾನ ಮಾಡಬೇಕಾದ್ರೆ ಮೈದ ಲಕ್ಷ್ಮಣನ್ ಕೇಳ್ಕೊಳ್ತಾರೆ, ಏನ್ ಲಕ್ಷ್ಮಣ ಈ ಜಾಗದಲ್ಲಿ ಒಂದು ತೊಟ್ಟು ನೀರು ಇಲ್ವಲ್ಲ, ನಾವು ಸ್ನಾನ ಮಾಡ್ಬೇಕಲ್ಲ ಅಂತೇಳಿ. ಆಗ ಮೈದ ಲಕ್ಷ್ಮಣನ್ ಕೇಳ್ಕೊಂಡಾಗ ಆಗ ಅವನೊಂದು ಜಾಗದಲ್ಲಿ ಒಂದು ಧನುಸ್ಸನ ಬಾಣ ತೇಜನ ಮಾಡ್ತಾನೆ. ಒಂದು ಧನುಸ್ಸನ ಬಾಣ ತೇಜನ ಮಾಡಿದಾಗ ಒಂದು ಬಂಡೆಯಲ್ಲಿ ಸಿದ್ರು ಬಿಡೋದು ದೊಡ್ಡ ಕೊಳವಾಗಿ ದೊಡ್ಡ ಸರೋವರವಾಗಿ ನೀರು ಒಂದು ಕೊಳದಲ್ಲಿ ನೀರು ಗುತ್ತುಹಾನಿ ಆಗ್ತಾಳೆ. ಆ ಕೊಳದಲ್ಲಿ ಸೀತಾಮಾತೆ ಸ್ನಾನ ಮಾಡ್ತಾ ಇರ್ತಾಳೆ. ಆಗ ಮೈದ ಲಕ್ಷ್ಮಣ ಯಾವುದೋ ಮೂಡಲ್ಲಿ ಆಗ ಬಂದು ನೋಡ್ಬಿಡ್ತಾನೆ. ಆಗ ಅವಳಿಗೆ ದಿಗ್ಭ್ರಮೆಯಾಗಿ ದಿಕ್ಕು ತೋಚಿದಾಗೆ ನಾಚಿಕೆಯಾಗಿ ಒಂದು ಜಾಗದಲ್ಲಿ ಹಾದು ಬಂದ್ಬಿಡ್ತಾಳೆ. ಹಾದು ಬರ್ಬೇಕಾದ್ರೆ ಒಂದು ಬಂಡೆ 2 ಭಾಗವಾಗಿ ಸಿಡಿದು ಬಂದ್ಬಿಡುತ್ತೆ. ಅವಳು ಸಿಡಿದು ಬಂದಿರೋ ಜಾಗಕ್ಕೆ ಸೀತಾಮಣಿರು ಅಂತ ಹೆಸರಿಟ್ಟು ಅವಳು ಸ್ನಾನ ಮಾಡಿರೋ ಜಾಗದಲ್ಲಿ ಸೀಗೆಕಾಯಿ ನೀರು, ಎಣ್ಣೆ ನೀರು, ಅರಿಶಿನ ನೀರು ಹರಿತಾ ಇರಲಿ ಅಂತೇಳಿ ಅವನು ಧನುಸ್ಸನ ಬಾಣ ಪ್ರಯೋಗ ಮಾಡಿರೋದಕ್ಕೆ ಧನುಷ್ ಕೋಟಿ ಅಂತ ಹೆಸರಿಟ್ಟು 3 ದಿನಗಳ ನಂತರ ಮುಂದೆ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಋಣಭಿನ್ನ ಮಹರ್ಷಿಗಳು ಅಂತೇಳಿ ಚುಂಚಿನ ತಪಸ್ ಮಾಡ್ಕೊಂಡು ಭೇಟಿ ಆಡ್ಕೊಂಡಿರ್ಬೇಕಾದ್ರೆ ಆಗ ರಾಮನಿಗೆ ಗೋಚರವಾದಾಗ ಏನು ಈ ಕಾಡಲ್ಲಿ ಇಷ್ಟೊಂದು ಬಾರಿ ಕೂರಿಗೆ ಸಜ್ಜನಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರಲ್ಲ, ಇವ್ರನ್ನ ಸಮಾನ ಮಾಡಬೇಕು ಅಂತ ಹೇಳಿ ರಾಮದೇವ್ರಿಗೆ ಒಂದು ಮನೋಭಾವನೆ ಉಂಟಾದಾಗ ಅವರು ಶ್ರೀಮನ್ ನಾರಾಯಣನ್ನೇ ಕೂರಿಸ್ಕೊಂಡು ತಪಸ್ಸನ್ನು ಆಚರಣೆ ಮಾಡ್ಕೊಂಡಿರ್ಬೇಕಾದ್ರೆ ಆಗ ಅವರು ಭಕ್ತಿಗೆ ಮೆಚ್ಚಿ ಅವ್ರ ಮೋಕ್ಷ ಕೊಟ್ಟು ಇಲ್ಲಿ ಬಂದು ಅವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಋಣಭಿನ್ನ ಮಹಾರಾಜರ ಪ್ರತಿಷ್ಠಾಪನೆ ರಾಮದೇವರು. ಇಲ್ಲಿ ಆಂಜನೇಯ ಇನ್ನು ಭೇಟಿ ಆಗಿರಲ್ಲ, ಅದಕ್ಕೋಸ್ಕರ ಇಲ್ಲಿ ಒಳಗಡೆ ಇಲ್ಲ. ಅದಕ್ಕೋಸ್ಕರ ರಾಮನ ಕೇಳ್ಕೊತಾರೆ, ಈ ಜಾಗಕ್ಕೆ ಬಂದ್ರೆ ಮೊದಲನೇ ನಮಸ್ಕಾರ ನನಗೆ ಬೇಡ, ಮೊದಲು ಅವನ ನಮಸ್ಕಾರವಾಗಲಿ ಅಂತೇಳಿ ಇವನ ಕಾವೇರಿ ತೀರದಲ್ಲಿ ಒಂದು ಸ್ನಾನ ಮಾಡಿ ಕೈ ಕಾಲ್ಕೊಂಡಾರ. ಮೊದಲನೇ ನಮಸ್ಕಾರ ಆಂಜನೇಯಂದಾಗಿ, 2ನೇ ನಮಸ್ಕಾರ ರಾಮನಿಗಾಗಿ, ಮತ್ತೆ ಇವನ ಹಿಂಭಾಗದಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ಒಂದು ನಮಸ್ಕಾರವಾಗಿ ದಿನ 3 ಪೂಜೆಯಾಗಿ 3 ದರ್ಶನವಾಗಲಿ ಅಂತೇಳಿ ಆಗ ರಾಮದೇವ್ ಕೇಳ್ಕೊತಾರೆ. ಆಗ ಕಾವೇರಿ ಮಾತೆ
ಗುಪ್ತವಾಣಿ ಆಗ್ತಾಳೆ. ಈ ನೀರಿನ ಸರೋವರ ಶಬ್ದ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಷಾಢ ಮಾಸದಲ್ಲಿ 19 ಅಡಿ ನೀರು ತುಂಬುತ್ತಾಳೆ ಕಾವೇರಿ ಮಾತೆ. ನಿಶಬ್ದವಾದ ಟೈಮ್ನಲ್ಲಿ ಬೀಳೋ ಶಬ್ದ 10 ಮೈಲಿ ಕೇಳಿಸುತ್ತೆ, ಆದ್ರೆ ಗರ್ಭಗುಡಿ ಒಳಗಡೆ ಶಬ್ದ ಕೇಳಿಸಲಿಲ್ಲ. ಆಗ ಸೀತಾಮಾತೆ ಯಜಮಾನರನ್ನ ಕೇಳ್ಕೋತಾರೆ, ಏನ್ ಇಷ್ಟೊಂದು ಬರ್ಗರೆ ಶಬ್ದ ಬರ್ತಾ ಇದೆಯಲ್ಲ, ನನಗೆ ಕಿವಿಗೊಟ್ಟು ನಿದ್ದೆ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ಯಜಮಾನರನ್ನ ಕೇಳ್ಕೊಂಡಾಗ ಹರಿತಾ ಇರೋಳು ಒಬ್ಳು ಕಾವೇರಿ ಒಬ್ಳು ಹೆಣ್ಣಾದ್ರಿಂದ ಹೆಣ್ಣಿಗೆ ಜಾಸ್ತಿ ಪ್ರೀತ ನಾಗಿ ಇರಬಾರ್ದು ಅಂತ ಹೇಳಿ ಕಾವೇರಿ ಮಾತಿಗೆ ಒಂದು ವಾಗ್ದಾನ ಕೊಡ್ತಾರೆ. ಆಗ ಎಷ್ಟೇ ನೀರೇ ಶಬ್ದ ಬಂದರೂ ಕೂಡ ಗರ್ಭಗುಡಿ ಒಳಗಡೆ ಶಬ್ದ ಕೇಳಿಸೋದಿಲ್ಲ. ಎಲ್ಲಾ ಕಡೆವೆ ರಾಮನಿಗೆ ಎಡಭಾಗ ಸೀತಾ ಮಾತೆ, ಇಲ್ಲಿ ರಾಮನ ಬಲಭಾಗ ಸೀತೆ ಮಾತೆ ಇರೋದು ಒಂದು ವಿಶೇಷ. ಇದೇ ತರವಾಗಿ ಇಲ್ಲಿ ಚಿಕ್ಕಮಂಗ್ಳೂರ್ ಹತ್ರ ಹಿರೇಮಂಗ್ಳೂರು ಅಂತ ಇದೆ. ಹಿರೇಮಂಗ್ಳೂರಿನಲ್ಲಿ ಅಲ್ಲೂ ಕೋದಂಡರಾಮ ಆದ್ರಿಂದ ಪರಶುರಾಮರಿಗೆ ಬಲಭಾಗದ ದಷ್ಟ ಕೊಟ್ಟಿದ್ದು ಅಲ್ಲೂ ಒಂದ್ ಕಡೆ ಇದೆ. ಇಲ್ಲಿ ಋಣಬಿಂದ ಮಹರ್ಷಿಗಳು ಪ್ರೇರಣೆ ಮಾಡ್ತಾರೆ, ನಾನು ನಿನ್ನ ಮದುವೆ ಆಗುವಾಗ ಎಡಗಡೆ ದರ್ಶನ ಮಾಡಿದ್ದೀನಿ, ಈಗ ನೀನು ನನಗೆ ಬಲಗಡೆ ನೀನು ದರ್ಶನ ಕೊಡಬೇಕು ಅಂತ ಕೇಳ್ಕೊಂಡಾಗ ಇಲ್ಲಿ ರಾಮನ ಬಲಭಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಋಣಬಿಂದ ಮಹರ್ಷಿಗಳ ಪ್ರತಿಷ್ಠಾಪನೆ ರಾಮದೇವರು. ಇದು ಒಂದು ಚುಂಚಾರಣ್ಯ ಕ್ಷೇತ್ರ ಅಂತ ಹೆಸರಾಗಿ ಕಾವೇರಿ ಮಾತೆ ಹುಟ್ಟಿದ ಮೇಲೆ ಕಟ್ಟೆ ಎಲ್ಲ ಕಟ್ಟಿದ ಮೇಲೆ ಚುಂಚಾರಣ್ಯ ಕ್ಷೇತ್ರಕ್ಕೆ ಚುಂಚನಗಟ್ಟೆ ಅಂತ ಹೆಸರಾಗಿ ಸಂಕ್ರಾಂತಿ ಹಬ್ಬದ ಮಾರನೇ ಬೆಳಿಗ್ಗೆ ಕರ್ನಾಟಕಕ್ಕೆ ಹೆಸರುವಾಸಿಯಾದಂತ ಇಲ್ಲಿ ದನಗಳ ಜಾತ್ರೆ ಅಂತ ಅಲ್ಲಿ ಒಂದು ಪ್ರಸಿದ್ಧವಾಗಿ ಇಲ್ಲಿ ನವಸಂಕಲ್ಪ ಪ್ರಕಾರವಾಗಿ 9 ದಿನಗಳ ಕಾಲ 9 ಅವತಾರದಲ್ಲಿ ಪ್ರತಿದಿನ ಇಲ್ಲಿ ಉತ್ಸವಗಳೆಲ್ಲ ನಡೆಯುತ್ತೆ ಸಹ. ಇದು ಒಂದು ಚುಂಚಾರಣ್ಯ ಕ್ಷೇತ್ರ, ಋಣಬಿಂದ ಮಹರ್ಷಿಗಳ ಪ್ರತಿಷ್ಠಾಪನೆ ಅಂತ ಈ ಶ್ರೀರಾಮ ದೇವಸ್ಥಾನದ ಒಂದು ಇತಿಹಾಸ ಅಂತ ಹೇಳ್ಬೋದು. ಎಂಬಂತೆ ಈಗ ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥವರು ಪೂರ್ಣ ಈ ದೇವಸ್ಥಾನದ ಚರಿತ್ರೆಯನ್ನು ಹೇಳಿದ್ದಾರೆ. ಈಗ ಏನಂದರೆ, ಅಯೋಧ್ಯೆಯಲ್ಲಿ ಈಗಾಗಲೇ ರಾಮಲಾಲನ ಪ್ರತಿಷ್ಠೆ ಆಗ್ತಾ ಇದೆ. ಆದ ಕಾರಣ ಇವರು ಮೂಲ ಕೋದಂಡರಾಮರಾಗಿರ್ತಾರೆ. ಅದರಿಂದ ಈ ಕ್ಷೇತ್ರದ ಮಹಿಮೆ ಅನೇಕ ಭಕ್ತರಿಗೆ ಗೊತ್ತಿದೆ. ಹಾಗೆ ಲೋಕವು ಸುಭಿಕ್ಷೆ ಇರಲಿ ಅಂತ ಹೇಳಿ ಇದೇ 22ನೇ ತಾರೀಕು ಉದ್ಘಾಟನೆ ಆಗಿರುವ ಕೋದಂಡರಾಮಸ್ವಾಮಿಯು ಜಗತ್ ಪ್ರಸಿದ್ಧಿ ಆಗಲಿ ಅಂತ ಈ ಕ್ಷೇತ್ರದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಧನ್ಯವಾದ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪ್ರಪ್ರಥಮವಾಗಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ನಮಸ್ಕರಿಸುತ್ತಾ, ಮದ್ಗುರುಗಳಾದ ಪರಮಪೂಜ್ಯ ಜಗದ್ಗುರು ಬಾಲಗಂಗಾನಾಥ ಮಹಾಸ್ವಾಮಿಗಳ ದಿವ್ಯ ಚೇತನ ನಮಸ್ಕರಿಸಿ, ಇಂದು ಚುಂಚನಕಟ್ಟೆಯಲ್ಲಿ ಬ್ರಹ್ಮರಥೋತ್ಸವ ಬಹುಕಾಲ ನಮ್ಮ ಹಿಂದಿನ ನಡೆದು ಬಂದಂಥ ಒಂದು ದೊಡ್ಡ ಯಾತ್ರಾ ಸ್ಥಳ. ಇದು ಯಾತ್ರಾ ಸ್ಥಳ ಮೊದಲಿಗೆ ಇಲ್ಲಿ ಒಂದು ತೀರ್ಥಕ್ಷೇತ್ರವು ಕಾರಣ ಶ್ರೀರಾಮಚಂದ್ರ ಸೀತೆ ರಾಮ ಲಕ್ಷ್ಮಣ ಜೊತೆಯಲ್ಲಿ ಒಳಗೂಡಿ ಬಂದಾಗ ಇಲ್ಲಿ ಸೀತಾದೇವಿ ಇಲ್ಲಿ ಸ್ನಾನ ಮಾಡಬೇಕು ಅಂತ ಅಂದಾಗ ಒಂದು ಕಡೆ ನಿಲ್ತಾಳೆ, ಸ್ನಾನ ಮಾಡ್ತಾ ಇರ್ತಾಳೆ. ಆ ಮರೆಯಾಗಿ ಒಂದು ನದಿಯ ಪಕ್ಕದಲ್ಲಿ ಕೊರ್ಕೊಂಡು ಬರ್ತದೆ. ಅದನ್ನು ಇವತ್ತು ಕೂಡ ಸೀತಾ ಕಡಲು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಶ್ರೀರಾಮಚಂದ್ರ ಬಂದು ಹೋದಂಥ ಸ್ಥಳ ಇದು. ಇಲ್ಲಿ ಆದಿಚುಂಚನ ಮಠಕ್ಕೂ ಮತ್ತು ಚುಂಚನಕಟ್ಟೆಯ ಈ ಶ್ರೀರಾಮ ದೇವರ ದೇವಸ್ಥಾನಕ್ಕೂ ಒಂದು ಸಂಬಂಧವನ್ನು ನಮ್ಮ ಜಾನಪದ ಮತ್ತು ಇದರಲ್ಲಿ ಕಾಣ್ತೀವಿ ನಾವು. ಕಾರಣ ಇಲ್ಲಿ ಏನು ಪರಶಿವ ತಪಸ್ಸು ಮಾಡ್ತಾ ಇದ್ದ ಆ ಸಮಯದಲ್ಲಿ ಶ್ರೀರಾಮರು ಬಂದಾಗ ಶ್ರೀರಾಮನಿಗೆ ಈ ಜಾಗವನ್ನು ಬಿಟ್ಟು ಪರಶಿವ ಚುಂಚನಗಿರಿಗೆ ಹೋಗಿ ನೆಲೆಸಿದ್ರು ಅನ್ನೋದು ಒಂದು ಕತೆ. ಹಾಗಾಗಿ ಆದಿಚುಂಚನಗಿರಿಗೂ ಚುಂಚನಕಟ್ಟೆಯ ಶ್ರೀರಾಮ ದೇವರ ದೇವಸ್ಥಾನಕ್ಕೂ ಒಂದು ಸಂಬಂಧವನ್ನು ನಾವು ನೋಡ್ಬೋದು. ಮೂರ್ತಿಯಲ್ಲೂ ಕೂಡ ಇವತ್ತು ಬತ್ತಳಿಕೆ ಏನು ಹೇಳ್ತೀವೋ ಅದನ್ನು ತ್ರಿಶೂಲ ರೂಪದಲ್ಲಿ ಕೂಡ ಶ್ರೀರಾಮನ ಮೂರ್ತಿಯಲ್ಲಿ ನಾವು ಕಾಣ್ಬೋದು. ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಶಿವನಿಗೂ ಮತ್ತು ಶ್ರೀರಾಮಚಂದ್ರನಿಗೂ. ಶಿವ ಮತ್ತು ಶ್ರೀರಾಮಚಂದ್ರ ಬೇರೆ ಅಲ್ಲ ಅನ್ನೋದನ್ನು ಇಲ್ಲಿ ನಾವು ಕಾಣ್ಬೋದು. ಹಾಗಾಗಿ ಈ ಬ್ರಹ್ಮರಥೋತ್ಸವ ಇಡೀ ವರ್ಷ ನಮ್ಮ ಜನ ರೈತರು ಏನಿದೆ ಭೂಮಿನಲ್ಲಿ ಕೆಲಸ ಮಾಡಿ ಬಳಲಿರ್ತಾರೆ, ಅವರು ಇಡೀ ದಿವಸ ಅಂದರೆ ವರ್ಷ ಪೂರ್ಣ ಏನು ಅವ್ರು ಕೆಲಸವನ್ನು ಮಾಡಿ ಇರ್ತಾರೋ ಈ ಸಮಯದಲ್ಲಿ ಬಂದು ಬ್ರಹ್ಮರಥೋತ್ಸವನ ಕಾಯ್ತಾ ಇರ್ತಾರೆ. ಆ ರಾಮದೇವರ ಮೂರ್ತಿಯನ್ನು
ರಥದಲ್ಲಿ ಕುಳ್ಳಿಸಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಡೀ ವರ್ಷ ನಾವು ಏನು ಬೆಳೆ ಬೆಳೆಯೋದಕ್ಕೆ ಏನೇನು ಅನುಕೂಲ ಆಗಬೇಕು ಅದನ್ನೆಲ್ಲ ಪ್ರಾರ್ಥನೆ ಮಾಡುವಂಥ ಒಂದು ದಿವಸ ಇದು. ಹಾಗಾಗಿ ನಮ್ಮ ರೈತರಿಗೆ ಇದು ರೈತರ ರಥ ಯಾತ್ರೆ ಇದು. ಅಂತಹ ಬ್ರಹ್ಮರಥೋತ್ಸವವನ್ನು ನೋಡಿ ಕಣ್ತುಂಬಿಕೊಳ್ಳಿಕ್ಕೆ ಆ ಕ್ಷಣಕ್ಕೆ ನಮ್ಮ ಜನ ಬಂದು ಆ ಸಮಯಕ್ಕೆ ಬಂದು ಸೇರ್ತಾರೆ. ಹೇಗೆ ಸೇರ್ತಾರೆ ಅಂದರೆ 11:30 ಅಂತ ಅಂದರೆ 11 ಗಂಟೆನಲ್ಲಿ ಯಾರೂ ಇರೋದಿಲ್ಲ. ಆದರೆ 11:30 ಅಂದರೆ ಅಷ್ಟು ಸಮಯಕ್ಕೆ ಎಲ್ಲರೂ ಆ ಜಾಗದಲ್ಲಿ 1 ಇಂಚು ಕೂಡ ಜಾಗ ಇರೋದಿಲ್ಲ. ಹಾಗೆ ಬಂದು ನಮ್ಮ ಜನ ಸೇರಿಕೊಳ್ತಾರೆ. ಹಾಗಾಗಿ ಇದು ರೈತರ ಬ್ರಹ್ಮರಥೋತ್ಸವ. ಆ ಶ್ರೀರಾಮಚಂದ್ರ ನಮ್ಮ ಜನಕ್ಕೆ ಆರೋಗ್ಯವನ್ನು ಕೊಡಲಿ, ಸುಖವನ್ನು ಕೊಡಲಿ, ಶಾಂತಿಯನ್ನು ಕೊಡಲಿ, ನಮ್ಮ ನಾಡಿಗೆ ಮಳೆ ಬೆಳೆ ಎಲ್ಲವೂ ಸಮೃದ್ಧಿ ಆಗುವಂಥ ಭಾಗ್ಯವನ್ನು ಕೊಡಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಈ ಬ್ರಹ್ಮರಥೋತ್ಸವ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯವರು ಕೂಡ ಜೊತೆ ಸೇರಿ, ಆಮೇಲೆ ನಮ್ಮ ರಾಜಕೀಯ ಮುತ್ಸದ್ದಿಗಳು ಆದ ರವಿಶಂಕರ್ ಅವರು ಮತ್ತು ಅವರ ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಆ ಶ್ರೀರಾಮಚಂದ್ರ ಎಲ್ಲರಿಗೂ ಕೂಡ ಎಲ್ಲ ಭಾಗ್ಯವನ್ನು ಕೊಡಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಶುಭ ಮಸ್ತು. ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ ಅಯೋಧ್ಯೆಯಲ್ಲಿ ಇಂದು ನಾವು ನಮ್ಮ ಜೀವಿತ ಕಾಲದಲ್ಲಿ 500 ವರ್ಷಗಳಿಂದ ಏನು ನಮ್ಮ ಭಾರತದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಋಷಿಗಳು, ಸಾಧು ಸಂತರು, ಮಠಾಧೀಶರು ಇಡೀ ಭರತಖಂಡದಲ್ಲಿ ಕೂಗಿತ್ತೋ ಅದು ಇವತ್ತು ನಮಗೆ ಕೈಗೂಡಿ ಬಂದಿದೆ. ನಮಗೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಮೂರ್ತಿ ಪ್ರತಿಷ್ಠಾಪನೆ ದಿನಾಂಕ 22ನೇ ತಾರೀಕು ಅದು ನೆರವೇರ್ತಾ ಇದೆ. ನಮ್ಮ ಜೀವಿತ ಕಾಲದಲ್ಲಿ ಅವರನ್ನು ನೋಡುವಂಥ ಭಾಗ್ಯ ಸೌಭಾಗ್ಯ ನಮಗೆ ದೊರಕಿದೆ. ನಾವು ಹೆಮ್ಮೆ ಪಡೋಣ. ನಮ್ಮ ತಾಲೂಕಲ್ಲ, ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ದೇಶದ ಮೂಲೆಯಿಂದ ನಮ್ಮ ಜನ ಬಂದು ಆ ಮರ್ಯಾದಾ ಪುರುಷೋತ್ತಮನ ದರ್ಶನ ಮಾಡಿ ಸೇವೆಯನ್ನು ಪಡೆಯುವಂಥ, ಅವನಿಂದ ಆಶೀರ್ವಾದ ಪಡೆಯುವಂಥ ಭಾಗ್ಯ ನಮ್ಮೆಲ್ಲರಿಗೂ ದೊರಕುತ್ತದೆ. ಇದು ನಾವೆಲ್ಲ ಚುಂಚನಕಟ್ಟೆ ಇತಿಹಾಸ ಪ್ರತಿ ಶ್ರೀರಾಮದೇವರಾಯದ ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾಗಿದ್ದೇವೆ. ಇವತ್ತು ಅದ್ಭುತ ದಿನ ಅಂತ ಕೂಡ ಹೇಳ್ಬೋದು ನಾವು. ಯಾಕೆ ಅಂತ ಹೇಳಿದ್ರೆ ಇಷ್ಟು ಅದ್ದೂರಿಯಾಗಿ ನಾವು ರಥೋತ್ಸವನ ಆಚರಣೆ ಮಾಡಿ ಅದಕ್ಕೆ ಇವಾಗ ನಾವು ಪೂರ್ಣಗೊಳಿಸಿದ್ದೀವಿ. ಇದರಲ್ಲಿ ಮಾನ್ಯ ಶಾಸಕರಾದಂಥ ರವಿಶಂಕರ್ ಸರ್ ಆಗಿರ್ಬೋದು, ಎಲ್ಲ ಸ್ವಾಮೀಜಿಗಳಾಗಿರ್ಬೋದು, ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿದೆ. ಶ್ರೀರಾಮ ದರ್ಶನವನ್ನು ಅನೇಕ ಜನರು ಭಕ್ತಾದಿಗಳ ಜನಸಾಗರವೇ ಸೇರಿದೆ ಎನ್ನುವುದು. ಜನಸಾಗರದ ದರ್ಶನ ಪಡೆದು ಅವರಿಗೆ ಇಲ್ಲಿ ಉಪಹಾರ ಕೂಡ ನಾವು ಆಯೋಜನೆ ಮಾಡಿದ್ವಿ. ತಾಲೂಕು ಆಡಳಿತ ವತಿಯಿಂದ ಮುಂಚೆ ಇದಕ್ಕೆಲ್ಲ ಏನೆಲ್ಲ ಪ್ರಿಪರೇಷನ್ ಮಾಡಬೇಕಿತ್ತು, ತಯಾರಿಗಳನ್ನ ಮಾಡಬೇಕಿತ್ತು, ಇಲಾಖೆ ವತಿಯಿಂದ ಎಲ್ಲರ ಸಮ್ಮುಖದಲ್ಲಿ ಅವರ ನಮಗೆ ಕೊಟ್ಟಿರುವಂಥ ಸಹಕಾರದಿಂದ ಇವತ್ತು ಈ ಜಾತ್ರೆ ಯಶಸ್ವಿಗೊಳಿಸಿದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಭಕ್ತಾದಿಗಳು ಮತ್ತಷ್ಟು ಮುಂದಿನ ಜಾತ್ರೆ ಮುಂದೆ ಬಂದು ಚುಂಚನಕಟ್ಟೆ ರಾಮನ ದರ್ಶನ ಪಡೆದು ಇಲ್ಲಿ ಜ್ಞಾನ ಆಗುತ್ತೆ ಮತ್ತು ಸಾಲಿಗ್ರಾಮ 2 ತಾಲೂಕುಗಳ ಶ್ರೇಯಸ್ನ ಕೊಡಲಿ ಅಂತ ಕೇಳ್ತಾ ನಾವು ಎಷ್ಟು ಜನ ಒಂದು ಭಕ್ತಾದಿಗಳು ಸೇರ್ಬೋದು ಇಲ್ಲಿ? ಎಷ್ಟು ವರ್ಷದಿಂದ ನಡೀತಾ ಇದೆ ನೀವು ಎಷ್ಟು ವರ್ಷದಿಂದ? 25 ವರ್ಷದಿಂದ ಇದೇ ಥರ ನೋಡ್ತಾ ಇದೇ ಥರ ಜನಸಂಖ್ಯೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಯಾವ ಥರ ನಿಂತ್ಕೊಂಡು ಹೋಗ್ತಾ ಇದೆ? ಏನು ಗಲಾಟೆ ಇರೋದು ಇಲ್ಲಿವರೆಗೂ ಯಾವ ಗಲಾಟೆ ಇಲ್ಲ ಸರ್, ಸೈಲೆಂಟಾಗಿ ನಡೀತಾ ಇದೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು 25 ವರ್ಷ 30 ವರ್ಷ ಬರ್ತಾ ಇದ್ದೀವಿ. ನಾವು ಯಾವುದು ಸರ್ ನಮ್ಮ ಇಲ್ಲ ಇದೆ ಇಲ್ಲಿ ದಂಗಳ ಜಾತ್ರೆ ಎಲ್ಲ ಜಾತ್ರೆ ಗರ್ವಾನ್ ಇರ್ತದೆ ಸರ್. ಈಗ ಅಂದರೆ ಮೊದಲು ಇದ್ದಾಗಿಲ್ಲ, ಈಗ ಚಂದಗೆ ಅಷ್ಟು ವರ್ಷ ನಡೀತಾ. ನಾವು ಇದೇ ಮೊದಲನೇ ಬಾರಿನ ಜಾತ್ರೆ
ಅಲ್ಲಿಂದ ಬರ್ತಾ ಇದ್ದಾರೆ. ಇರ್ಲಿ ಯಾವ ಸಾರಿ ಏನಾಗುತ್ತೆ ಯಾರಾಗುತ್ತೆ ಅದಕ್ಕೆ ಯಾಕೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಕಾರ್ಯಕ್ಕೆ